ಹೃದಯಾಘಾತಕ್ಕೆ 22 ವರ್ಷದ ವಿದ್ಯಾರ್ಥಿನಿ ದಿಶಾ ಬಲಿಯಾಗಿದ್ದಾಳೆ. ಶೃಂಗೇರಿ ಪಟ್ಟಣದ ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಿದ್ಲು. ಬಿಸಿಎಂ ಹಾಸ್ಟೆಲ್ನಲ್ಲಿ ತೀವ್ರ ಎದೆನೋವಿನಿಂದ ದಿಶಾ ಕುಸಿದು ಬಿದ್ದಿದ್ಲು. ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಮುನ್ನ ಹಾಸ್ಟೆಲ್ನಲ್ಲೇ ಕೊನೆಯುಸಿರೆಳೆದಿದ್ದಾಳೆ. ಕಾರವಾರ ನಗರದ ಹಬ್ಬುವಾಡ ರಸ್ತೆ ದುರಸ್ತಿಗಾಗಿ ಗ್ರಾಮಸ್ಥರು ವಿನೂತನ ಹೋರಾಟ ನಡೆಸಿದ್ದಾರೆ. ಕೈಗಾ ಅಣು ವಿದ್ಯುತ್ ಸ್ಥಾವರ ಹಾಗೂ ಲೋಕೋಪಯೋಗಿ ಇಲಾಖೆಯ ವಿರುದ್ಧ ಭಿಕ್ಷಾಟನೆ ಮಾಡಿ ಪ್ರತಿಭಟಿಸಿದ್ದಾರೆ. ಕಾರವಾರದ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘ ಮತ್ತು ವಿದ್ಯಾರ್ಥಿ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಕಾಮಗಾರಿ ನಡೆಸೋದಾಗಿ 4 ಬಾರಿ ಅಧಿಕಾರಿಗಳು ಮಾತು ಕೊಟ್ಟು ಸುಮ್ಮನಾಗಿದ್ರು. ಇದರಿಂದ ಕಾರ್ಯನಿರ್ವಹಣೆ ಎಂಜಿನಿಯರ್ ಬರಬೇಕೆಂದು ಪಟ್ಟು ಹಿಡಿದಿದ್ರು. ಕೊನೆಗೂ ಸ್ಥಳಕ್ಕೆ ಬಂದ ಎಂಜಿನಿಯರ್ ಮಲ್ಲಿಕಾರ್ಜುನ ಹೋರಾಟಗಾರರನ್ನ ಸಮಾಧಾನ ಪಡಿಸಲು ಹರಸಾಹಸ ಪಟ್ಟರು. ಹೊಸ ರಸ್ತೆಯ 105 ಕೋಟಿ ರೂಪಾಯಿ ಕಾಮಗಾರಿಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ ಅಂತ ತಿಳಿಸಿದ್ರು. ಕೊನೆಗೆ ಹೋರಾಟ ಕೈಬಿಟ್ಟು ಮುಂದಿನ 30 ದಿನಗಳಲ್ಲಿ ರಸ್ತೆ ದುರಸ್ತಿಗೊಳಿಸಿ, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಸಿದ್ರು. ದುಡ್ಡು ಮಾಡಬೇಕು ಅಂತ ವಿದೇಶಕ್ಕೆ ಹೋಗುವ ಮುನ್ನ ಹುಷಾರಾಗಿರಿ. ಏಜೆಂಟ್ ನಂಬಿ ವಿದೇಶಕ್ಕೆ ಹೋಗಿದ್ದ ಯುವಕ ತುತ್ತು ಅನ್ನಕ್ಕಾಗಿ ಪರದಾಡುವಂತಾಗಿದೆ. ಬೀದರ್ನ ಬಸವ ಕಲ್ಯಾಣದ ಅಲಗುಡದ ದೌಲಪ್ಪ ಏಜೆಂಟ್ ಮೂಲಕ ಅಬುಧಾಬಿಗೆ ತೆರಳಿದ್ದ. ಅಲ್ಲಿ ಕಂಪನಿಯೊಂದು ಗ್ಲಾಸ್ ತಯಾರಿಸುವ ಕೆಲಸ ಕೊಟ್ಟು ಯುವಕನಿಗೆ ಟಾರ್ಚರ್ ಕೊಟ್ಟಿದೆ. ಪಾಸ್ಪೋರ್ಟ್ ಕಸಿದುಕೊಂಡು ಸಂಬಳ ಕೊಡದೆ ಯುವಕನಿಗೆ ಕಿರುಕುಳ ಕೊಟ್ಟಿದೆ. ಏಪ್ರಿಲ್ 3ರಂದು ಅಬುಧಾಬಿಗೆ ತೆರಳಿದ್ದ ದೌಲಪ್ಪ ಇದೀಗ ಊರಿಗೆ ಬರಲಾಗದೆ ವಿದೇಶದಿಂದಲೇ ವಿಡಿಯೋ ಮಾಡಿ ಅಳಲು ತೋಡ್ಕೊಂಡಿದ್ದಾನೆ. ಬರುವಾಗ ಒಂದು ಕೆಲಸ ಹೇಳಿ ಬಂದ ಮೇಲೆ ಬೇರೆ ಕೆಲಸ ಕೊಡ್ತಾರೆ. ಪಾಸ್ಪೋರ್ಟ್ ಕೊಡ್ತಿಲ್ಲ, ಸಂಬಳ, ಊಟವಿಲ್ಲ, ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಅಂತ ಅಳಲು ತೋಡ್ಕೊಂಡಿದ್ದಾನೆ. ಯುವಕನ ನೆರವಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವೃದ್ಧೆಗೆ ವಂಚಿಸಿ ಮುಸ್ಲಿಂ ಧರ್ಮದ ಶೇಖ್ ಅಹಮದ್ ಆಸ್ತಿ ಲಪಟಾಯಿಸಿದ್ದ. ಎಚ್ಚೆತ್ತ ಪೊಲೀಸರು ವೃದ್ಧೆ ಆಸ್ತಿಯನ್ನ ಆಕೆಗೆ ಹಿಂದಿರುಗಿಸಿದ್ದಾರೆ. ಪೊಲೀಸ್ ಅನುಮತಿ ಪಡೆದು ಕಾಫಿ ತೋಟಕ್ಕೆ ಎಂಟ್ರಿ ಕೊಟ್ಟ ಸಿದ್ದಮ್ಮ ಕುಟುಂಬ ಕಾಫಿ ಹಣ್ಣು ಕೊಯ್ಲು ಮಾಡಿ ಸಂತಸ ಪಟ್ಟರು. ಸಿದ್ದಮ್ಮ ಡೆತ್ ಸರ್ಟಿಫಿಕೇಟ್ ಸೃಷ್ಟಿಸಿ ದತ್ತು ಮಗನೆಂದು ಶೇಖ್ ಅಹಮದ್ ಆಸ್ತಿ ಲಪಟಾಯಿಸಿದ್ದ. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಸಿದ್ದಮ್ಮ ನೆರವಿಗೆ ಸಕಲೇಶಪುರ ಪೊಲೀಸರು ಬಂದಿದ್ದಾರೆ. ಸದ್ಯ ಚಿಕ್ಕನಾಯಕನಹಳ್ಳಿಯ 1.5 ಎಕರೆ ಕಾಫಿ ತೋಟವನ್ನ ಮರಳಿ ವೃದ್ಧೆಗೆ ನೀಡಿದ್ದಾರೆ. ಒಣಗಿಸಲು ಹಾಕ್ತಿದ್ದ ಕಾಫಿ ಕದಿತಿದ್ದ ಕಳ್ಳರು ಈಗ ಗಿಡದಿಂದಲೇ ನೇರ ಕದಿತಿದ್ದಾರೆ. ವಿರಾಜಪೇಟೆ ತಾಲೂಕಿನ ಮಲ್ದಾರಿಯಲ್ಲಿ ವಿಜಯ್ ಎಂಬವರ ಎಸ್ಟೇಟ್ ಇಂದ 30 ಚೀಲದಷ್ಟು ಕಾಫಿ ಕಳುವು ಮಾಡಿದ್ದಾರೆ. ಬೆಟ್ಟದ ಕಾಡಿನಲ್ಲಿ ಚಂದ್ರಕುಮಾರ್ ಎಂಬವರ ಅಡಿಕೆ ತೋಟದಲ್ಲಿ ಮರದಿಂದಲೇ 2 ಕ್ವಿಂಟಾಲ್ ಅಡಿಕೆ ಕಳುವು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಕೊಯ್ಲಿಗೆ ಬಂದ ಬೆಳೆ ಕಳ್ಳರ ಪಾಲಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಪೊಲೀಸ್ ಠಾಣೆಗೆ ನೊಂದ ರೈತ ದೂರು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.